ನೆಕ್ಸ್ಟ್ ಏನು ಕೇಳಬೇಕು, ಎಷ್ಟು ವರ್ಷ ಓದಿದ್ದೀರಾ ಅಂತ ಕೇಳಬೇಕು ನೀವು. ಅವ್ರು ಹೇಳಿದರೆ 1 ವಾರ 1 ತಿಂಗಳು ಅಂದರೆ ಫೇಕ್ ಅಂತ ಅರ್ಥ. ನೀವು 5-6 ವರ್ಷ ಓದಿದ್ದೀರಂದರೆ ನೀವು ನಿಜವಾಗ್ಲೂ ಒಳ್ಳೆ ಕಾರ್ಪೊರೇಟ್ರು, ಜೆನ್ಯೂನ್ ಕಾರ್ಪೊರೇಟ್ರು. ನೆಕ್ಸ್ಟ್ ಏನು ಕ್ವಶನ್ ಕೇಳಬೇಕು, ನಿಮ್ಮ ಹೆಸರು KPMA ರಿಜಿಸ್ಟ್ರೇಷನ್ ಇದೆಯಾ, ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇದೆಯಾ, ಹಾಗಾದ್ರೆ ಒಂದು ಕಾಪಿ ಕಳಿಸಿ ನನಗೆ. ನೀವು ಯಾವ ಕಾಲೇಜಲ್ಲಿ ತೊಗೊಂಡಿದ್ದೀರ ಅದೊಂದು ಫೋಟೋ ಕಳಿಸಿ ಅಂತ ಹೇಳ್ಬೇಕು. ಕಾಲೇಜ್ ಫೋಟೋ, ನಾಟ್ ಸರ್ಟಿಫಿಕೇಟ್ ಫೋಟೋ. ನೋಡಿ, ಈಗ 20,000 ಕೊಟ್ಟರೆ ಯಾರು ಬೇಕಾದ್ರೆ ಸರ್ಟಿಫಿಕೇಟ್ ಪ್ರಿಂಟ್ ಮಾಡಿಕೊಡ್ತಾರೆ, MDCH ಅಂತ. ಅವರು ನಿಜವಾದ ಕಾರ್ಪೊರೇಟರ್ ಅಲ್ಲ. ಅವ್ರ ಹತ್ರ ಹೋದರೆ ಕೆಟ್ಟ ಅನುಭವ ಒಂದೇ ಅಲ್ಲ, ನಮ್ಮ ದೇಹಕ್ಕೆ ಭಾಳ ಹಾನಿ ಕೂಡ ಆಗ್ಬೋದು. ಹೀಗಾಗಿ ತಾವು ದಯವಿಟ್ಟು ಸರ್ಟಿಫೈಡ್ ಲೈಸೆನ್ಸ್ ಕಾರ್ಪೊರೇಟರ್ ಹತ್ರ ಹೋಗಿ, ಅವರು ಡಿಗ್ರಿ ಯಾವುದಂದರೆ DC ಅಂತಿರುತ್ತೆ, CDC ಅಂತಿರುತ್ತೆ, ಅಥವಾ DM ಅಂತಿರುತ್ತೆ. ಅದರಲ್ಲಿ ಅವರು ಫಾರಿನ್ ಅಂತ ಹಾಕಿರಬೇಕು, ಆಸ್ಟ್ರೇಲಿಯಾ, UK ಮತ್ತು US, ಯುರೋಪ್. ಅದು ಮಾತ್ರ ಜೆನ್ಯೂನು. ಯಾಕಂದರೆ ಇಂಡಿಯಾದಲ್ಲಿ ಯಾವುದೋ ಕಾಲೇಜ್ ಇಲ್ಲ. ನಾನು ಹೇಳ್ಬೋದು ಫೇರ್ ಆಗಿ, ಇಂಡಿಯಾದಲ್ಲಿ ಕಲ್ತಿರೋ ಕಾರ್ಪೊರೇಟ್ರು ಫೇಕ್ ಅಂತಲೇ ಹೇಳ್ಬೋದು. ಕೆಲವರು ಫಿಸಿಯೋಥೆರಪಿಸ್ಟು ಆಲ್ರೆಡಿ 5 ವರ್ಷ ಓದಿರ್ತಾರೆ, ಅವರು ಶಾರ್ಟ್ ಟರ್ಮ್ ಕೋರ್ಸ್ ತೊಗೊಂಡು ಅವರು ಸ್ವಲ್ಪ ಒಳ್ಳೆ ಕಾರ್ಪೊರೇಟರ್ ಆಗಿ ವರ್ಕ್ ಮಾಡ್ಬೋದು. ಆದರೆ ನಾನ್ ಫಿಸಿಯೋಥೆರಪಿಸ್ಟು ಖಂಡಿತವಾಗ್ಲೂ ಒಳ್ಳೆ ಕಾರ್ಪೊರೇಟರ್ ಆಗಿ ಸಾಧ್ಯನೇ ಇಲ್ಲ. ನಾವು ಮೆಡಿಕಲ್ ಡಾಕ್ಟರ್ ಆಗಿ ಎಲ್ಲ ಸಬ್ಜೆಕ್ಟಲ್ಲಿ ಟೀಚ್ ಮಾಡಿ ಎಕ್ಸ್ಪೀರಿಯನ್ಸ್ ಆಗಿ ನಾವು ಶಾರ್ಟ್ ಟರ್ಮ್ ಯುರೋಪಲ್ಲಿ ಟ್ರೈನಿಂಗ್ ತೊಗೊಂಡಾಗ ನಾವು ಒಳ್ಳೆ ಕಾರ್ಪೊರೇಟರ್ ಅಂತ ನಾವು ಕಲಿಬೋದು. ಯಾಕಂದರೆ ಇಲ್ಲಿ 32 ಸಬ್ಜೆಕ್ಟ್ ಇದೆ. 30 ಸಬ್ಜೆಕ್ಟ್ ಆಲ್ರೆಡಿ ಗೊತ್ತಿರುತ್ತೆ ನಮಗೆ. ಇನ್ನೂ 2 ಸಬ್ಜೆಕ್ಟು ಬಯೋಮೆಕ್ಯಾನಿಕ್ಸ್, ಪೆಥೋಮೆಕ್ಯಾನಿಕ್ಸ್ ಮಾತ್ರ ನಾವು ಕಲಿಬೇಕಾಗುತ್ತೆ. ಹೀಗಾಗಿ ನಮಗೆ 5 ರಿಂದ 6 ವರ್ಷ ಕೋರ್ಸ್ ಬೇಕಾಗಿಲ್ಲ.